ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ನಮಸ್ಕಾರ ಸ್ನೇಹಿತರೆ. ಅಹಮದಾಬಾದ್ ವಿಮಾನ ದುರಂತದಲ್ಲಿ ನೂರಾರು ಕುಟುಂಬಗಳು ತಮ್ಮ ಪ್ರೀತಿ ಪಾತ್ರರನ್ನ ಕಳ್ಕೊಂಡಿದ್ದು ಒಂದ್ ಕಡೆ ಆದ್ರೆ, ಮೃತಪಟ್ಟ ವ್ಯಕ್ತಿಗಳ ಸುಳಿವೇ ಸಿಗದಿರೋ ಕರುಣಾಜನಕ ಪರಿಸ್ಥಿತಿ ಇನ್ನೊಂದ್ ಕಡೆ. ಬರೋಬ್ಬರಿ 1.25 ಲಕ್ಷ ಲೀಟರ್ ಇಂಧನ ಹೊತ್ತಿ ಉರಿದಿರೋ ಜಾಗದಲ್ಲಿ ಎಲ್ಲರನ್ನೂ ಗುರುತಿಸೋಕಾಗ್ಲಿಲ್ಲ. ಇದೇ ಕಾರಣಕ್ಕೆ ಒಟ್ಟು 251 ಪ್ರಯಾಣಿಕರ 300ಕ್ಕೂ ಹೆಚ್ಚು DNA ಸ್ಯಾಂಪಲ್ ತೆಗೆದುಕೊಳ್ಳಲಾಗಿದೆ. ಈ ವೈಜ್ಞಾನಿಕ ವಿಧಾನ ಬಳಸಿ 19ಕ್ಕೂ ಹೆಚ್ಚು ಜನರನ್ನ ಗುರುತಿಸಲಾಗಿದೆ. ಕೆಲವರನ್ನ ಕುಟುಂಬಗಳಿಗೂ ಹಸ್ತಾಂತರ ಮಾಡಲಾಗಿದೆ. ಹಾಗಿದ್ರೆ ಅಸಲಿಗೆ ಈ DNA ಪ್ರೊಫೈಲಿಂಗ್ ಅಂದ್ರೆ ಏನು? ಒಂದು ಸಣ್ಣ ಕೂದಲು, ಚರ್ಮದ ತುಣುಕಿಟ್ಕೊಂಡು ವ್ಯಕ್ತಿಯ ಗುರುತು ಪತ್ತೆ ಹಚ್ಚೋದು ಹೇಗೆ? ಇದು ಎಷ್ಟು ನಿಖರವಾಗಿರುತ್ತೆ? ಇದರ ಹಿಂದಿನ ವಿಜ್ಞಾನ ಏನು? ಎಲ್ಲವನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಕಡೆ ತನಕ ಮಿಸ್ ಮಾಡದೆ ನೋಡಿ. 300+ DNA ಸ್ಯಾಂಪಲ್ ರಿಕವರಿ. ಸ್ನೇಹಿತರೆ, ಜೂನ್ 12ನೇ ತಾರೀಕು ಏರ್ ಇಂಡಿಯಾ 171 ವಿಮಾನ ಪತನ ಆಯಿತು. ಆದ್ರೆ ವಿಮಾನದಲ್ಲಿದ್ದ 230 ಪ್ರಯಾಣಿಕರು, 12 ಸಿಬ್ಬಂದಿ ಪೈಕಿ ಒಬ್ರು ಮಾತ್ರ ಬಚಾವಾದ್ರೆ ಉಳಿದವರ ಸುಳಿವೇ ಸಿಗ್ಲಿಲ್ಲ. ಹಾಗಾಗಿ ಅವತ್ತಿಂದ ಆಲ್ಮೋಸ್ಟ್ 2.5 ದಿನ DNA ಕಲೆಕ್ಷನ್ ಡ್ರೈವ್ ನಡೆದಿದೆ. ಫೋರೆನ್ಸಿಕ್ ವಿಜ್ಞಾನಿಗಳ ತಂಡ ವಿಮಾನದ ಅವಶೇಷಗಳಿಂದ 300ಕ್ಕೂ ಹೆಚ್ಚು DNA ಸ್ಯಾಂಪಲ್ ಕಲೆಕ್ಟ್ ಮಾಡಿದೆ. ಗುಜರಾತ್ನ ಡೈರೆಕ್ಟರೇಟ್ ಆಫ್ ಫೋರೆನ್ಸಿಕ್ ಸೈನ್ಸಸ್ ಅಥವಾ DFSನಲ್ಲಿ ಹಗಲು ರಾತ್ರಿ ಈ ಸ್ಯಾಂಪಲ್ಗಳ ಮೇಲೆ ರಿಸರ್ಚ್ ನಡೀತಿದೆ. ಆ ಸ್ಯಾಂಪಲ್ಗಳು ಯಾರದು ಅಂತ ಗೊತ್ತಾಗೋಕೆ ಕನಿಷ್ಠ 1-2 ದಿನ ಆದ್ರೂ ಬೇಕು. ಅಸಲಿಗೆ ಈ DNA ಸ್ಯಾಂಪಲ್ ಅಂದ್ರೇನು? ಅದರಿಂದ ಜನರನ್ನ ಗುರುತಿಸೋ ಆ ಪ್ರಕ್ರಿಯೆ ಹೇಗಿರುತ್ತೆ? ಜೀವಿಗಳ ರಿಯಲ್ ಜಾತಕ. ಸ್ನೇಹಿತರೆ, ಜಾತಕ ಅಂತ ಬಂದಾಗ ಹೆಸರು, ರಾಶಿ, ಹುಟ್ಟಿದ ಗಳಿಗೆ ಎಲ್ಲ ನೋಡ್ತಾರೆ. ಆದ್ರೆ ಜೀವಿಗಳ ನಿಜವಾದ ಜಾತಕ ಇರೋದು DNAನಲ್ಲಿ. DNA ಅಂದ್ರೆ ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್. ಪ್ರತಿಯೊಂದು ಜೀವಿಯಲ್ಲಿ ಕೋಟ್ಯಾಂತರ ಜೀವಕೋಶಗಳಿರುತ್ತವೆ. ಆ ಪ್ರತಿ ಜೀವಕೋಶಗಳ ಕೇಂದ್ರದಲ್ಲಿ ಕೋಶ ಕೇಂದ್ರ ಅಥವಾ ನ್ಯೂಕ್ಲಿಯಸ್ ಇರುತ್ತೆ. ಆ ನ್ಯೂಕ್ಲಿಯಸ್ ಒಳಗೆ ಕ್ರೋಮೋಸೋಮ್ ಅಥವಾ ವರ್ಣತಂತುಗಳಿರುತ್ತವೆ. ಮನುಷ್ಯರಿಗೆ 23 ಜೊತೆ ಅಥವಾ 46 ಕ್ರೋಮೋಸೋಮ್ಗಳಿರುತ್ತವೆ. ಈ ಕ್ರೋಮೋಸೋಮ್ಗಳ ಒಳಗೆ ಇರೋದು ನಿಮ್ಮ DNA. ಒಟ್ಟು 46 ಕ್ರೋಮೋಸೋಮ್ಗಳಿಂದ ಒಂದು ಸೆಟ್ DNA ಸಿಗುತ್ತೆ. ನಿಮ್ಮ ಕಣ್ಣಿನ ಬಣ್ಣ ಯಾವ್ದಿರಬೇಕು, ರಕ್ತದ ಗುಂಪು ಯಾವ್ದಿರಬೇಕು, ಮುಖದ ಲಕ್ಷಣಗಳು ಹೇಗಿರಬೇಕು, ಎಲ್ಲಾ ಮಾಹಿತಿ ಈ 46 ಕ್ರೋಮೋಸೋಮ್ನ ಒಂದೊಂದು ಮೂಲೆಯಲ್ಲಿ ಕೂತಿರುತ್ತೆ. ಇದೇ ನಿಮ್ಮ ಜೆನೆಟಿಕ್ ಕೋಡ್. ಸೊ ನಿಮ್ಮ ಒಂದು ಜೀವಕೋಶ ತಗೊಂಡು ಅದರಲ್ಲಿರೋ 46 ಕ್ರೋಮೋಸೋಮ್ಗಳ ಪೈಕಿ ಒಂದು ನಿರ್ದಿಷ್ಟ ಜಾಗವನ್ನ ಚಾಲಾಡಿದ್ರೆ ಜೆನೆಟಿಕ್ ಕೋಡ್ ಸಿಗುತ್ತೆ. ಜಗತ್ತಲ್ಲಿರೋ 800 ಕೋಟಿ ಜನರ ಪೈಕಿ 800 ಕೋಟಿ ಜನರಿಗೂ ಬೇರೆ ಬೇರೆ ರೀತಿ ಜೆನೆಟಿಕ್ ಕೋಡ್ ಇರುತ್ತೆ. ಅದೇ ಅವರ ಬಯೋಲಾಜಿಕಲ್ ಜಾತಕ. ಆ ಜೆನೆಟಿಕ್ ಕೋಡ್ ಹುಡುಕೋದೆ DNA ಫಿಂಗರ್ ಪ್ರಿಂಟಿಂಗ್ ಉದ್ದೇಶ. ಇದರಿಂದ ವ್ಯಕ್ತಿಯ ಗುರುತು ಪತ್ತೆ ಹಚ್ಚೋದು ಹೇಗೆ ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಸ್ಯಾಂಪಲ್ ಕಲೆಕ್ಷನ್. DNA ಪರೀಕ್ಷೆಯಲ್ಲಿ ಮೊದಲು ಸ್ಯಾಂಪಲ್ ಕಲೆಕ್ಷನ್ ಮಾಡಲಾಗುತ್ತೆ. ಆಗ್ಲೇ ಹೇಳಿದಾಗೆ ಅಹಮದಾಬಾದ್ ದುರಂತ ನಡೆದ ಜಾಗದಿಂದ 300ಕ್ಕೂ ಹೆಚ್ಚು ಸ್ಯಾಂಪಲ್ ಕಲೆಕ್ಟ್ ಮಾಡಲಾಗಿದೆ. ಇರೋದು 251 ಜನ. ಆದ್ರೆ 300ಕ್ಕೂ ಹೆಚ್ಚು ಸ್ಯಾಂಪಲ್ ಯಾಕೆ ಅನ್ನೋ ಪ್ರಶ್ನೆ ನಿಮ್ಗೆ ಬರ್ಬೋದು. ಆದ್ರೆ ಈ ರೀತಿ ವಿಮಾನ ದುರಂತಗಳಲ್ಲಿ ಲಕ್ಷಾಂತರ ಲೀಟರ್ ಇಂಧನ ಒಂದೇ ಸಲ ಉರಿದಾಗ ಆ ಶಾಖಕ್ಕೆ ಜನರ ಅಂಗಾಂಶಗಳು ನಾಶ ಆಗಿರುತ್ತವೆ. ಹಾಗಾಗಿ ಕೆಲವೊಮ್ಮೆ ಒಂದೇ ಸ್ಯಾಂಪಲ್ನಲ್ಲಿ DNA ಸಿಗದೆ ಇರಬಹುದು. ಸೊ ಕೆಲವು ಸೀಟ್ಗಳಿಂದ ಒಂದಕ್ಕಿಂತ ಹೆಚ್ಚು ಸ್ಯಾಂಪಲ್ ತಗೊಂಡಿರೋ ಸಾಧ್ಯತೆ ಇರುತ್ತೆ. ಸ್ಯಾಂಪಲ್ ಅಂದ್ರೇನು? ಅಂಗಾಂಶ ಆಗಿರ್ಬೋದು, ಕೂದಲು, ಹಲ್ಲು, ಮೂಳೆಗಳ ಸಣ್ಣ ತುಣುಕು ತಗೊಳ್ಳೋದು. ಇದು ದುರಂತ ನಡೆದ ಜಾಗದಲ್ಲಿ ತಗೊಳ್ಳೋ ಸ್ಯಾಂಪಲ್. ಅದರ ಜೊತೆಗೆ ವಿಮಾನದಲ್ಲಿದ್ದ ಎಲ್ಲಾ ವ್ಯಕ್ತಿಗಳ ಮನೆಗಳಿಂದಲೂ ಸ್ಯಾಂಪಲ್ ತರಬೇಕಾಗತ್ತೆ. ಯಾಕಂದ್ರೆ ಎರಡನ್ನೂ ಕಂಪೇರ್ ಮಾಡಿದಾಗ್ಲೇ ಸ್ಯಾಂಪಲ್ ಯಾರ್ದು ಅಂತ ಗೊತ್ತಾಗೋದು. ಅಹಮದಾಬಾದ್ನಲ್ಲಿ ಈಗ ಫೋರೆನ್ಸಿಕ್ ಅಧಿಕಾರಿಗಳು ಪ್ರಯಾಣಿಕರ ಕುಟುಂಬದಿಂದಲೂ ಸ್ಯಾಂಪಲ್ ತರಿಸಿಕೊಂಡಿದ್ದಾರೆ. ಅದೆಲ್ಲಿರುತ್ತೆ? ಆ ವ್ಯಕ್ತಿ ಬಳಸಿರೋ ಬಾಚಣಿಕೆ, ಟೂತ್ ಬ್ರಷ್, ಬಟ್ಟೆಗಳು, ಮೇಕಪ್ ವಸ್ತುಗಳು ಯಾವುದ್ರಲ್ಲಾದ್ರೂ ಇರ್ಬೋದು. ಸಣ್ಣ ಕೂದಲು ಸಿಕ್ಕಿದ್ರೂ ಸಾಕು. ಎಕ್ಸ್ಟ್ರಾಕ್ಷನ್ ಅಂದ್ರೆ ಶೇಖರಣೆ ಮಾಡಿರೋ ಸ್ಯಾಂಪಲ್ನಿಂದ DNA ಸಪರೇಟ್ ಮಾಡೋದು. ಲ್ಯಾಬ್ನಲ್ಲಿ ಒಂದಷ್ಟು ಕೆಮಿಕಲ್ ಹಾಗೂ ಮಷೀನ್ ಬಳಸಿ ಸ್ಯಾಂಪಲ್ನಿಂದ DNA ಸಪರೇಟ್ ಮಾಡ್ತಾರೆ. ಜೊತೆಗೆ ಒಂದು ಸೆಟ್ DNA ಸಿಕ್ಕರೆ ಅದನ್ನ ಕ್ಲೆರಾಕ್ಸ್ ಫೋಟೋಕಾಪಿ ತರ ಕೋಟ್ಯಾಂತರ ಕಾಪಿ ಮಾಡ್ಕೋಬಹುದು. ಅನಲೈಸ್ ಮಾಡೋ ಉದ್ದೇಶಕ್ಕೆ ಪಾಲಿಮರೈಸ್ ಚೈನ್ ರಿಯಾಕ್ಷನ್ ಅಥವಾ PCR ಅನ್ನೋ ಟೆಕ್ನಿಕ್ ಬಳಸಿ ಸಾಕಷ್ಟು ಕಾಪಿ ಮಾಡ್ಕೋತಾರೆ. ಆಗ ಇನ್ನಷ್ಟು ಕ್ಲಿಯರ್ ಆಗಿ DNA ಸಿಗುತ್ತೆ. ಇನ್ನಷ್ಟು ಅಕ್ಯುರೇಟ್ ಆಗಿ ಅನಲೈಸ್ ಮಾಡಬಹುದು. ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ರಾಮೇಶ್ವರಂ ಕನ್ಯಾಕುಮಾರಿಗೆ
ಒಂದು ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ 19,700 ರೂಪಾಯಿ ಮಾತ್ರ. ಮದುರೈ, ಕನ್ಯಾಕುಮಾರಿ, ತಿರುವನಂತಪುರ, ಅನಂತ ಪದ್ಮನಾಭ ಸ್ವಾಮಿ, ತಿರುಚೆಂಡೂರ್, ರಾಮೇಶ್ವರಂ, ತಾಂಜಾವೂರಿಗೆ ಹೋಗೋದಿರುತ್ತೆ. 3 ನೈಟ್ 4 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ 2+2 AC ಬಸ್ ವ್ಯವಸ್ಥೆ, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಇರುತ್ತೆ. ಹೊರಡೋ ದಿನ ಜುಲೈ 5, 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. STR ಅನಾಲಿಸಿಸ್. ಸ್ನೇಹಿತರೆ, ಈಗ ನಿಮ್ಮ ಸ್ಕ್ರೀನ್ ಮೇಲೆ ಒಂದಷ್ಟು ಅಕ್ಷರಗಳ ಗುಂಪು ಕಾಣ್ತಿರ್ಬೋದು. AGA, TAG, ATA, GAT. AGAT ಅನ್ನೋ ಅಕ್ಷರಗಳು 3 ಸಲ ರಿಪೀಟ್ ಇವೆ. AGAT ಅಂದ್ರೆ ಅಡಿನೈನ್, ಗ್ವಾನೈನ್, ಅಡಿನೈನ್, ಥೈಮಿನ್. ಇವು DNA ಮೂಲ ವಸ್ತುಗಳು. ಇಡೀ DNA ಒಂದು ಮನೆ ಅಂದ್ಕೊಂಡ್ರೆ ADATಗಳನ್ನ ಇಟ್ಟಿಗೆಗಳು ಅಂತ ಹೇಳ್ಬೋದು. ಆದ್ರೆ ADAT 3 ಸಲ ರಿಪೀಟ್ ತೋರಿಸಿದ್ವಲ್ಲ, ಅಲ್ಲೇ ಇಂಟ್ರೆಸ್ಟಿಂಗ್ ವಿಚಾರ ಇರೋದು. ನಮ್ಮ ಕ್ರೋಮೋಸೋಮ್ಗಳ ಒಳಗೆ ಹಲವು ಕಡೆ AGAR ರಿಪೀಟ್ ಇರುತ್ತವೆ. ಇದನ್ನ ಶಾರ್ಟ್ ಹ್ಯಾಂಡೆಡ್ ರಿಪೀಟ್ ಅಥವಾ STR ಅಂತ ಹೇಳ್ತಾರೆ. ಉದಾಹರಣೆಗೆ, ನಿಮ್ಮ ಕ್ರೋಮೋಸೋಮ್ನ ಯಾವುದೋ ಒಂದು ಲೊಕೇಶನ್ ನಲ್ಲಿ AGAT 3 ಸಲ ರಿಪೀಟ್ ಆಗಿರುತ್ತೆ ಅಂದ್ಕೊಳ್ಳಿ. ಆದ್ರೆ ನಿಮ್ಮ ಫ್ರೆಂಡ್ ಕ್ರೋಮೋಸೋಮ್ ತಗೊಂಡು ಅದೇ ಲೊಕೇಶನ್ ನೋಡಿದ್ರೆ AGAT 4 ಸಲ ರಿಪೀಟ್ ಆಗಿರುತ್ತೆ. ಅಲ್ಲಿಗೆ ಇಬ್ರಿಗೂ ಬೇರೆ ಬೇರೆ STR ಇದೆ. ಅಕಸ್ಮಾತ್ ಆ ಲೊಕೇಶನ್ ನಲ್ಲಿ ಇಬ್ರಿಗೂ ಒಂದೇ ತರ AGAT ರಿಪೀಟ್ ಆಗಿತ್ತು ಅಂತ ಇಟ್ಕೊಳ್ಳಿ, ಆಗ ಬೇರೆ ಲೊಕೇಶನ್ ಅಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ಒಟ್ಟು 46 ಕ್ರೋಮೋಸೋಮ್ಗಳಿವೆ. ಅವುಗಳ ಒಳಗೆ 16 ಲೊಕೇಶನ್ಗಳಲ್ಲಿ STR ಸೀಕ್ವೆನ್ಸ್ ಚೆಕ್ ಮಾಡಬಹುದು. ಸಿಂಪಲ್ ಆಗಿ ಹೇಳ್ತೀವಿ ಕೇಳಿ. ವಿಜ್ಞಾನಿಗಳು ಒಂದಷ್ಟು ಕ್ರೋಮೋಸೋಮ್ ಆಯ್ಕೆ ಮಾಡ್ಕೋತಾರೆ ಅನ್ಕೊಳ್ಳಿ. ಮೊದಲ ಕ್ರೋಮೋಸೋಮ್ನಲ್ಲಿ AGAT 5 ಸಲ ರಿಪೀಟ್ ಆಗಿರ್ಬೋದು. ಅದೇ ರೀತಿ 2ನೇ ಕ್ರೋಮೋಸೋಮ್ನಲ್ಲಿ 4 ಸಲ, 3ನೇ ಕ್ರೋಮೋಸೋಮ್ನಲ್ಲಿ 6 ಸಲ, 4ನೇ ಕ್ರೋಮೋಸೋಮ್ನಲ್ಲಿ ಬರೀ 2 ಸಲ. DNA ಅನಾಲಿಸಿಸ್ ಮಾಡೋ ವಿಜ್ಞಾನಿಗಳು ಸುಮಾರು 15-20 ಲೊಕೇಶನ್ಗಳಲ್ಲಿ STR ತಗೋತಾರೆ. ಆ ಲೊಕೇಶನ್ಗಳಿಗೆ ಅವುಗಳದೇ ಆದ ಗುರುತಿದೆ. ಭೂಮಿ ಮೇಲೆ ಅಕ್ಷಾಂಶ ರೇಖಾಂಶ ಇಟ್ಕೊಂಡು ಲೊಕೇಶನ್ ಗುರುತಿಸೋ ಹಾಗೆ ಕ್ರೋಮೋಸೋಮ್ಗಳಲ್ಲಿ D21S11, D7S820, CSF1PO ಹೀಗೆ ಲೊಕೇಶನ್ಗಳಿರುತ್ತವೆ. D21S11 ಲೊಕೇಶನ್ ನಲ್ಲಿ AGAT ಇಷ್ಟು ಸಲ ರಿಪೀಟ್ ಆಗಿದೆ. D7S820 ನಲ್ಲಿ ಇಷ್ಟು ಬಾರಿ ರಿಪೀಟ್ ಆಗಿದೆ. ಹೀಗೆ ಬರಿತಾ ಈ ರೀತಿ ಒಂದು ಟೇಬಲ್ ಸಿಗುತ್ತೆ. ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು. ಈ ಟೇಬಲ್ಲೇ ಆ ಸ್ಯಾಂಪಲ್ನ ಅಥವಾ ಆ ವ್ಯಕ್ತಿಯ DNA ಪ್ರೊಫೈಲ್, ಆ ವ್ಯಕ್ತಿಯ ಬಯೋಲಾಜಿಕಲ್ ಜಾತಕ. ಜಗತ್ತಿನ 800 ಕೋಟಿ ಜನರಿಗೆ 800 ರೀತಿಯ DNA ಪ್ರೊಫೈಲ್ ಇರುತ್ತೆ. ಐಡೆಂಟಿಕಲ್ ಟ್ವಿನ್ಸ್ ಅಥವಾ ಒಂದೇ ತರ ಇರೋ ಅವಳಿ ಜವಳಿಗಳಲ್ಲಿ ಮಾತ್ರ DNA ಪ್ರೊಫೈಲ್ನಲ್ಲಿ ಹೊಂದಾಣಿಕೆ ಇರುತ್ತೆ. ಹೀಗೆ ಒಂದ್ ಕಡೆ ಅವಶೇಷಗಳಲ್ಲಿ ಸಿಗೋ ಸ್ಯಾಂಪಲ್ಗಳಿಗೆ DNA ಪ್ರೊಫೈಲ್ ರೆಡಿ ಮಾಡಿದ್ರೆ, ಇನ್ನೊಂದ್ ಕಡೆ ಹೊರಗಿಂದ ಕುಟುಂಬಗಳಿಂದ ಬರೋ ಸ್ಯಾಂಪಲ್ಗಳಿಗೂ ಪ್ರೊಫೈಲ್ ರೆಡಿ ಮಾಡ್ತಾರೆ. ಎರಡನ್ನೂ ಮ್ಯಾಚ್ ಮಾಡ್ತಾರೆ. ಒಂದೇ ತರ ಇದ್ರೆ ಅಲ್ಲಿಗೆ ವ್ಯಕ್ತಿ ಐಡೆಂಟಿಟಿ ಸಿಗುತ್ತೆ. ಒಂದ್ ವೇಳೆ ಹೊರಗಿಂದ ವ್ಯಕ್ತಿಗೆ ಸಂಬಂಧಿಸಿದ ಯಾವುದೇ ಸ್ಯಾಂಪಲ್ ಸಿಗ್ಲಿಲ್ಲ ಅಂತಿಟ್ಕೊಳ್ಳಿ, ಆಗ್ಲೂ ತೊಂದ್ರೆ ಇಲ್ಲ. ಅವರ ಮನೆಯವರು, ಸಂಬಂಧಿಕರ DNA ಸಿಕ್ಕರೂ ಪತ್ತೆ ಹಚ್ಚಬಹುದು. ಯಾಕಂದ್ರೆ ಕುಟುಂಬಸ್ಥರ ಜೆನೆಟಿಕ್ ಕೋಡ್ಗೆ ಸಾಮ್ಯತೆ ಇರುತ್ತೆ. ಅಂತ ಕೇಸ್ಗಳಲ್ಲಿ ಕ್ರೋಮೋಸೋಮ್ಗಳ 40-50 ಲೊಕೇಶನ್ಗಳಲ್ಲಿ STR ಸೀಕ್ವೆನ್ಸ್ ತಗೋತಾರೆ. 50ರಲ್ಲಿ ಸುಮಾರು 40 ಮ್ಯಾಚ್ ಆದ್ರೆ ಮೃತ ವ್ಯಕ್ತಿ ಅವರ ಸಂಬಂಧಿಕರೇ ಅನ್ನೋದು ಕನ್ಫರ್ಮ್ ಆಗುತ್ತೆ. ಆದ್ರೆ ಈ ರೀತಿಯ ಕ್ರ್ಯಾಶ್ಗಳಾದ ಲೊಕೇಶನ್ಗಳಲ್ಲಿ ಸ್ಯಾಂಪಲ್ ಕಲೆಕ್ಟ್ ಮಾಡೋದೇ ದೊಡ್ಡ ಚಾಲೆಂಜ್. ಯಾಕಂದ್ರೆ ಕೆಲವೊಮ್ಮೆ ಏನೂ ಉಳ್ಕೊಂಡಿರಲ್ಲ, ಕಂಪ್ಲೀಟ್ ಬೂದಿಯಾಗಿರೋ ಸಾಧ್ಯತೆನೂ ಇರುತ್ತೆ. ಕೆಲವೊಮ್ಮೆ ರಕ್ತದ ಸ್ಯಾಂಪಲ್ ಸಿಕ್ಕಾಗ ಅದರಲ್ಲಿ ಇಬ್ಬರ ರಕ್ತ ಮಿಕ್ಸ್ ಆಗಿರ್ಬೋದು. ಆಗ DNA ಸೀಕ್ವೆನ್ಸ್ ಸರಿಯಾಗಿ ಸಿಕ್ಕೋದಿಲ್ಲ. ಈ ರೀತಿ ಸಾಕಷ್ಟು ಸಮಸ್ಯೆ ಎದುರಾಗುತ್ತೆ. ಕೇವಲ ಈ ರೀತಿ ಕ್ರ್ಯಾಶ್ಗಳಾದಾಗಲ್ಲ, ಕೊಲೆ, ಅತ್ಯಾಚಾರ, ಕಳ್ಳತನ, ಕಳೆದು ಹೋದ ವ್ಯಕ್ತಿಗಳನ್ನ ಹುಡುಕುವಾಗ ಹೀಗೆ ಸಾಕಷ್ಟು ಕೇಸ್ಗಳಲ್ಲಿ DNA ಪ್ರೊಫೈಲಿಂಗ್ನಿಂದ ವ್ಯಕ್ತಿ ಐಡೆಂಟಿಫೈ ಮಾಡಬಹುದು. ಸೊ ಸ್ನೇಹಿತರೆ, ಇದಾಗಿತ್ತು DNA ಪ್ರೊಫೈಲಿಂಗ್ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಸಿಕೊಡೋ ಪ್ರಯತ್ನ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.